ಮೊದಲಿಗೆ ಇವತ್ತಿನ ಮೇಜರ್ ಸುದ್ದಿ, ನಿವೃತ್ತ ಡಿಜಿ ಐಜಿಪಿ ಓಂ ಪ್ರಕಾಶ್ ಅವರ ಕೊಲೆಯಾಗುತ್ತೆ. ಈ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ವಿಲ್ಸನ್ ಗಾರ್ಡನ್ ಚಿತಾಗಾರದಲ್ಲಿ ಓಂ ಪ್ರಕಾಶ್ ಅವರ ಅಂತ್ಯಕ್ರಿಯೆ ನೆರವೇರಿಸಿದ್ದಾರೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ವಿಧಿವಿಧಾನ ನಡೀತಾ ಇದೆ. ಶೈವ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನ ಆಗ್ತಾ ಇದೆ. ಅಂತಿಮ ವಿಧಿವಿಧಾನವನ್ನ ಪುತ್ರ ಕಾರ್ತಿಕೇಶ್ ನೆರವೇರಿಸಿರೋದು. ತಂದೆ ಓಂ ಪ್ರಕಾಶ್ ಚಿತೆಗೆ ಮಗ ಕಾರ್ತಿಕೇಶ್ ಅಗ್ನಿ ಸ್ಪರ್ಶವನ್ನ ಮಾಡಿದ್ದಾರೆ. ಅಂತ್ಯಕ್ರಿಯೆಯ ಸಂದರ್ಭದಲ್ಲಿ ಗಣ್ಯರು ಸಂಬಂಧಿಕರು ಉಪಸ್ಥಿತರಿದ್ದರು. ನಿನ್ನೆ ಪತ್ನಿ ಪಲ್ಲವಿಯಿಂದ ಓಂ ಪ್ರಕಾಶ್ ಅವರು ಹತ್ಯೆಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗ ತನಿಖೆ ನಡೀತಾ ಇದೆ. ಪಲ್ಲವಿ ಅವರನ್ನ ತನಿಖೆ ಮಾಡಲಾಗ್ತಾ ಇದೆ. ಅವರ ಜೊತೆಗೆ ಅವರ ಪುತ್ರಿ ಕೂಡ ಶಾಮೀಲಾಗಿದ್ರು ಅಂತ ಹೇಳಲಾಗ್ತಾ ಇದೆ. ಆ ಆಂಗಲ್ನಲ್ಲೂ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇದು ಒಂದು ಭಾಗ. ಮತ್ತೊಂದು ಭಾಗದಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಗಿದೆ. ಅಂತ್ಯಕ್ರಿಯೆಗೂ ಮುನ್ನ ಅಂತಿಮ ನಮನವನ್ನು ಸಲ್ಲಿಸ್ತಾ ಇರುವಂತಹ ವಿಜುವಲ್ಸ್. ಪೊಲೀಸ್ ಇಲಾಖೆಯಲ್ಲಿ ಅವರ ಜೊತೆಗೆ ಕೆಲಸ ಮಾಡಿದವರು, ಪೊಲೀಸ್ ಇಲಾಖೆಯಲ್ಲಿ ಆಗ ಇವರು ವೃತ್ತಿಯಲ್ಲಿದ್ದಂತಹ ಸಂದರ್ಭದಲ್ಲಿ ಇದ್ದಂತಹ ಜೂನಿಯರ್ಸ್ ಇವತ್ತು ಸೀನಿಯರ್ಸ್ ಆಗಿದ್ದಾರೆ. ಇವರು ನಿವೃತ್ತಿ ಹೊಂದಿದ್ರು. ಅವ್ರ ಜೊತೆಗೆ ನಿಕಟವಾಗಿ ಸಂಪರ್ಕ ಇಟ್ಕೊಂಡಿದ್ದಂಥವರು ಇದ್ದಾರೆ. ಅಕ್ಕಪಕ್ಕದ ಮನೆಯವರು ಇದ್ದಾರೆ ಅವ್ರ ಜೊತೆಗೆ. ಅವರೆಲ್ಲರೂ ಕೂಡ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಅದರ ವಿಜುವಲ್ಸ್ ಒಂದು ಕಡೆ, ಮತ್ತೊಂದು ಕಡೆ ಅಂತ್ಯಕ್ರಿಯೆ ಈಗಾಗಲೇ ನೆರವೇರಿಸಲಾಗಿದೆ. ಶೈವ ಸಂಪ್ರದಾಯದ ವಿಧಿವಿಧಾನದಂತೆ ಅಂತ್ಯಕ್ರಿಯೆಯನ್ನು ಜರುಗಿಸಲಾಗಿದೆ. After yesterday's incident, I gave a complaint. Police is taking care of their job. I have full faith in police department, and I don't want to commit anything else as of now because investigation will reveal everything. Let's wait for that. ಪೊಲೀಸ್ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ನಂಗೆ ಪೂರ್ಣವಾಗಿ ನಂಬಿಕೆ ಇದೆ. ಅವ್ರು ಏನು ಹೇಳ್ತಾರೆ ಅದ್ರ ಮೇಲೆ ಅವರು ಫೈಂಡಿಂಗ್ಸ್ ಏನಿದೆ ಅದ್ರ ಮೇಲೆ ಗೊತ್ತಾಗುತ್ತೆ ಯಾರು ಏನು ಹಿಂಗೆ ಅಂತ. ನಾನು ಅದ್ರ ಬಗ್ಗೆ ಏನು ಮಾತಾಡೋಕ್ಕೆ ಇಷ್ಟಪಡಲ್ಲ. ಥ್ಯಾಂಕ್ ಯು. ಅನ್ವೆರಿಫೈಡ್ ರಿಪೋರ್ಟ್ಸ್ನ ಇದು ಮಾಡಬೇಡಿ. ಅನ್ವೆರಿಫೈಡ್ ರಿಪೋರ್ಟ್ಸ್ ಇದು ಮಾಡಬೇಡಿ. ಅವರ ಪುತ್ರ ಕಾರ್ತಿಕೇಶ್ ಅಂತ್ಯಕ್ರಿಯೆಯನ್ನು ಜರುಗಿಸಿದ ನಂತರ ಮಾತನಾಡಿದ್ದು, ಪೊಲೀಸ್ ಸಕಲ ಸರ್ಕಾರಿ ಗೌರವವನ್ನು ಸಲ್ಲಿಸಿ ಅವರ ಅಂತಿಮ ದರ್ಶನದ ವ್ಯವಸ್ಥೆ ಆಗಿರೋದು. ಇದು ಅಂತ್ಯಕ್ರಿಯೆಗೂ ಮುಂಚೆ ಅದರ ವಿಜುವಲ್ಸ್ ನೋಡ್ತಾ ಇದ್ದೀರಿ. ಸಕಲ ಸರ್ಕಾರಿ ಗೌರವದೊಂದಿಗೆ ಜೊತೆಗೆ ಪೊಲೀಸ್ ಇಲಾಖೆಯಲ್ಲಿ ಹಿರಿಯ ಅಧಿಕಾರಿಗಳು ಎಲ್ಲರೂ ಕೂಡ ಅವರ ಅಂತಿಮ ದರ್ಶನವನ್ನು ಪಡೆದುಕೊಂಡಿರುವಂತಹ ವಿಜುವಲ್ಸ್ ಇದು. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ವಿಧಿವಿಧಾನ ಜರುಗಿದೆ. ಶೈವ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನ ಆಗಿರೋದು. ಅವರ ಪುತ್ರ ಕಾರ್ತಿಕೇಶ್ ಅಂತಿಮ ವಿಧಿವಿಧಾನವನ್ನು ನೆರವೇರಿಸಿದ್ದಾರೆ. ತಂದೆ ಓಂ ಪ್ರಕಾಶ್ ಅವರ ಚಿತೆಗೆ ಅಗ್ನಿ ಸ್ಪರ್ಶವನ್ನು ಮಾಡಿದ್ದಾರೆ. ತದನಂತರ ಅವರು ಮಾಧ್ಯಮದೊಂದಿಗೆ ಮಾತನಾಡುವಂಥ ಪ್ರಯತ್ನಗಳಾಯಿತು. ಅವರು ಹೇಳಿದ್ದಿಷ್ಟೇ, ತನಿಖೆಯ ಭಾಗವಾಗಿ ಏನಾಗಬೇಕು ಅದು ಆಗ್ತಾ ಇದೆ, ತನಿಖೆ ಆಗ್ತಾ ಇದೆ. ಸೊ ಈ ಹಂತದಲ್ಲಿ ನಾನು ಏನನ್ನೂ ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ತನಿಖೆಯಲ್ಲೇ ಸತ್ಯಾಸತ್ಯತೆ ಹೊರಗೆ ಬರುತ್ತೆ ಅಂತ ಹೇಳಿ ರಿಯಾಕ್ಷನ್ ಕೊಟ್ಟರು. ಅದು ಬಿಟ್ಟು ಬೇರೆ ಏನೋ ಮಾತಾಡುವಂತಹ ಪರಿಸ್ಥಿತಿಯಲ್ಲಿ ಕಾರ್ತಿಕೇಶ್ ಅವರು ಇಲ್ಲ. ಹಾಗಾಗಿ ಈ ಒಂದು ರಿಯಾಕ್ಷನನ್ನು ಅವ್ರು ಕೊಟ್ಟರು. We'll be right back.